ನಮಸ್ತೆ. ವಧು ಸೀರಿಯಲ್ನ 62ನೇ ಸಂಚಿಕೆಗೆ ಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ರೌಡಿಗಳಿಗೆ ಸಾರ್ಥಕ್ ಚೆನ್ನಾಗಿ ಹೊಡೆದು ನೀರು ಕುಡಿತಾ ನಿಂತಿರ್ತಾರೆ. ಅಷ್ಟರೊಳಗಡೆ ಒಬ್ಬ ರೌಡಿ ಬಂದು ಸಾರ್ಥಕ್ಗೆ ಅಲ್ಲಿದ್ದನ್ನು ತಗೊಂಡು ಹೊಡೆಯೋಕ್ಕೆ ಬರ್ತಾನೆ. ಅಷ್ಟರೊಳಗಡೆ ಸಾರ್ಥಕ್ ಹಿಡ್ಕೊಂಡು ಅವನಿಗೆ ಸರಿಯಾಗಿ ಒದೆ ಕೊಡ್ತಾರೆ. ಸಾರ್ಥಕ್ ಆ ರೌಡಿಗಳಿಗೆಲ್ಲ ಹಣ್ಗಾಯಿ ನೀರ್ಗಾಯಿ ಆಗೋ ಥರ ಚೆನ್ನಾಗಿ ಹೊಡೆದಿರ್ತಾರೆ. ಹೊಡೆದ್ಬಿಟ್ಟು ಬಂದು ಒಬ್ಬ ರೌಡಿ ಹತ್ರ, ಹೋಗು ಚೇರ್ ತೊಗೊಂಡು ಬರೋಗು. ಇಲ್ಲ ಅಣ್ಣ, ನಾನು ಮಲ್ಕೊಂಡೇ ಇರ್ತೀನಿ, ನಿನ್ಗಲ್ಲ ಹೇಳಿದ್ದು ನನಗೆ. ಅವನು ಎದ್ದು ಚೇರ್ ತೊಗೊಂಡು ಬಂದು ಅದನ್ನು ಒರೆಸಿ ಹಾಕ್ಕೊಡ್ತಾನೆ. ಅದರಲ್ಲಿ ಸಾರ್ಥಕ್ ಕೂತ್ಕೊತಾನೆ. ಅವಾಗ ಒಬ್ಬ ರೌಡಿ, ನಾನೇನೋ ನಿಮ್ಮನ್ನ ಚಾಕ್ಲೇಟ್ ಹೀರೋ ಅಂದ್ಕೊಂಡಿದ್ದೆ, ಆದರೆ ನೀವು ಮಾಸ್ ಹೀರೋ ಅಂತ ಪ್ರೂವ್ ಮಾಡಿಬಿಟ್ರಲ್ಲ ಸರ್. ಏನು ಇಲ್ಲೇ ಇರ್ತೀರೋ ಹೊರಡ್ತೀರೋ? ಹೊರಡ್ತೀವಿ ಬಾಸ್. ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿ ಮನೆಯವ್ರ ಹತ್ರ ಎಲ್ಲ ಸಾರಿ ಕೇಳಿ ನನ್ನ ಮಕ್ಕಳ. ಎಲ್ಲದನ್ನು ಜೋಡಿಸಿಟ್ಟು ಮತ್ತೆ ವಧು ಮತ್ತು ಅವರಪ್ಪ ಎಲ್ಲ ನಿಂತಿರೋ ಕಡೆ ಬಂದು, ಸಾರಿ ಸರ್, ಏನೋ ಯಾರೋ ಹೇಳಿದ್ರು ಅಂತ ತಪ್ಪು ಕೆಲಸ ಮಾಡಿಬಿಟ್ವಿ, ನಮ್ಮನ್ನು ಕ್ಷಮಿಸ್ಬಿಡಿ ಸರ್. ಆ ಐಟಮ್ಸು ಹಾಗಾಗಿ ಜೋಡಿಸಿಟ್ಟಿದ್ದೀವಿ ಸರ್. ಅಷ್ಟರೊಳಗಡೆ ಸಾರ್ಥಕ್ ಬಂದು, ಒಂದ್ಸಲ ಈ ಕಡೆ ತಲೆ ಹಾಕಿನೂ ಮಲಗಿಬಿಡಿ, ಹೊರಡಿ ಅಂತ ಹೇಳಿ ಸರಿ ಸರ್ ಅಂತ ಅಂದ್ಬಿಟ್ಟು ಅವ್ರ ರೌಡಿಗಳು ಅಲ್ಲಿಂದ ಹೊರಡ್ತಾರೆ. ಗಳೆಲ್ಲ ಹೋದ್ಮೇಲೆ ಶಂಕರ್ ಅವರು ಸಾರ್ಥಕ್ ಹತ್ರ ಕೈ ಮುಗಿದು, ಸರಿಯಾದ ಸಮಯಕ್ಕೆ ಬಂದು ನಮ್ಮನ್ನು ಕಾಪಾಡಿದ್ರಿ, ನಿಮ್ಮ ಈ ಉಪಕಾರನ ನಾನು ಜೀವನ ಪರ್ಯಂತ ಮರೆಯೋದಿಲ್ಲ. ಅಯ್ಯೋ ಸರ್, ಅಷ್ಟೊಂದೆಲ್ಲ ದೊಡ್ಡ ಮಾತು ಯಾಕೆ ಸರ್? ಅಮ್ಮ ಕಾಲ್ ಮಾಡಿ ಏನು ತೊಂದರೆ ಆಗ್ತಾ ಇರ್ಬೋದು ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಇಲ್ಲಿ ಕೈ ಹಿಡಿಬೇಕು ಅಂತ ನನ್ನ ಫ್ರೆಂಡ್ ಹೇಳಿದ್ದಾರೆ, ಅವ್ರ ಮಾತಿಗೆ ಬೆಲೆ ಕೊಡಬೇಕಲ್ವಾ? ದಿಶಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಅಂತ ಹೇಳ್ತಾಳೆ ಸಾರ್ಥಕ್ಗೆ. ಅವ್ರು ಏನಕ್ಕೆ ಈ ಥರ ಎಲ್ಲ ಮಾಡಿದ್ರು? ಇವ್ರ ಹಿಂದೆ ಎಲ್ಲ ಯಾರಿದ್ದಾರೆ? ಏನಾದರೂ ಬಾಯ್ಬಿಟ್ರಾ? ಹೇಳಿದ್ರು, ಆದರೆ ಅವ್ರನ್ನ ನಾನು ನೋಡ್ಕೊತೀನಿ, ನೀವೇನು ವರಿ ಮಾಡಬೇಡಿ. ಓನರು, ಇನ್ನೇನು ಎಲ್ಲ ಮುಗೀತಲ್ಲ, ಎಲ್ಲ ಖುಷಿಯಿಂದ ಒಳಗೆ ಹೋಗೋಣ ಬನ್ನಿ. ಸಾರ್ಥಕ್ ಕಡೆ ತಿರುಗಿ ಕೈ ಮುಗಿಯೋಕೆ ಹೋಗ್ತಾಳೆ. ಅದಕ್ಕೆ ಸಾರ್ಥಕ್, ಇಟ್ಸ್ ಮೈ ಡ್ಯೂಟಿ ವಧು, ನಿಮ್ಗೇನೇ ತೊಂದರೆ ಬಂದರೂ ನನಗೆ ಫೋನ್ ಮಾಡಿ, ನಾನಿರ್ತೀನಿ ಅಂತ ಹೇಳ್ತಾರೆ. ಸಾರ್ಥಕ್ ಅವರು ವಧು ಅವ್ರಿಗೆ ಹಾಗಂತ ಹೇಳಿ ಭರವಸೆ ನೀಡಿ ದಿಶಾಗೆ ಹೈಫೈ ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಮುಖದಲ್ಲೂ ಒಂದು ನಗು ಮೂಡುತ್ತೆ. ಪ್ರಿಯಾಂಕಾ ಮತ್ತು ಯಶೋಮತಿ ಅವರು ಊಟ ಮಾಡ್ತಾ ಕೂತಿರ್ತಾರೆ. ಅಷ್ಟರೊಳಗಡೆ ಸಾರ್ಥಕ್ ಅಲ್ಲಿಗೆ ಬರ್ತಾರೆ. ಯಶೋಮತಿ ಅವರು, ಸಾರ್ಥಕ್ ಊಟ ಮಾಡು ಬಪ್ಪ, ಕೃಷ್ಣಪ್ಪಾಗಿ ಬರ್ತೀನಪ್ಪ. ಆಮೇಲೆ ಸಾರ್ಥಕ್, ವಧು ಮನೆಗೆ ಹೋಗಿದ್ದಿಲ್ಲ, ಏನಾಯ್ತು? ತಪ್ಪು ಮಾಡಿಲ್ಲ ಅಂದ್ರು, ಯಾರೋ ಕೆಟ್ಟವರು ಅವ್ರಿಗೆ ತೊಂದರೆ ಕೊಡೋಕೆ ಬಂದಿದ್ರಮ್ಮ ಅಂತ ಪ್ರಿಯಾಂಕಾ ಕಡೆ ನೋಡಿಕೊಂಡು ಸಾರ್ಥಕ್ ಅವರು ಹೇಳ್ತಾರೆ. ಹೌದಾ, ಯಾಕೆ? ಚೆನ್ನಾಗಿ ಬುದ್ಧಿ ಕಲಿಸ್ ಬಂದೆ ಅಮ್ಮ. ಅವರು ವಧು ಮನೆ ಕಡೆ ತಲೆನೇ ಹಾಕಬಾರ್ದು, ಹಾಗೆ ಮಾಡಿ ಬಂದೆ. ಅಪ್ಪ, ವಧು ಅವ್ರ ಮನೆಯವ್ರ ಮೇಲೆ ಯಾಕಷ್ಟು ದ್ವೇಷ ಅವ್ರಿಗೆ? ಮನೆಗೆ ಬಂದು ಗಲಾಟೆ ಮಾಡುವಷ್ಟು? ವಧು ಅವ್ರ ಮನೆಯವ್ರ ಮೇಲಲ್ಲ ಅಮ್ಮ ಅವ್ರಿಗೆ ಕೋಪ, ವಧು ಮೇಲೆ. ಆ ಕಾನ್ವರ್ಸೇಷನ್ನ ತರಂಗ ಅಲ್ಲಿಗೆ ಬಂದು ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ವಧು ಮೇಲೆ ಅವ್ರಿಗಷ್ಟು ಕೋಪ, ವಧು ಏನು ಮಾಡಿದ್ಲು ಅಂತ ಯಶೋಮತಿ ಅವರು ಸಾರ್ಥಕ್ ಹತ್ರ ಹೇಳ್ತಾರೆ. ಅವನಿಗೇನೋ ನೋಡೋಕ್ಕಾಗದೇ ಇರೋರು ಯಾರೋ ಅವ್ರ ಮನೆಗೆ ಯಾರನ್ನೋ ಕಳಿಸಿ ಮನೆ ಖಾಲಿ ಮಾಡಿ ಅಂತ ಟಾರ್ಚರ್ ಕೊಟ್ಟಿದ್ದಾರಮ್ಮ. ಇದ್ರೆ ಮುಂದೆ ಫೈಟ್ ಮಾಡಬೇಕು, ಹೇಡಿಗಳ ಥರ ಹಿಂದೆ ಫೈಟ್ ಮಾಡಿದ್ರೆ ಅದೇ ಹೇಗಮ್ಮ ಸರಿ ಹೋಗುತ್ತೆ? ಹೌದಪ್ಪ, ಸರಿಯಾಗೇ ಮಾಡಿದ್ಯಾ, ಆದರೆ ವಧು ಕಂಡ್ರೆ ಆಗದೆ ಇರೋರು ಯಾರಿದ್ದಾರೆ? ಸಾರ್ಥಕ್ ಸಡನ್ ಆಗಿ, ಪ್ರಿಯಾಂಕಾ, ಎಲ್ಲರೂ ಶಾಕ್ ಆಗ್ತಾರೆ. ಈ ಗೀತಾ ಅವಳ ಗಂಡನ್ನು ಮತ್ತೆ ಮಗುನು ಎಳ್ಕೊಂಡು ಬರ್ತಾ ಇರ್ತಾಳೆ. ಏ ಗೀತಾ ಎಷ್ಟು ಹೇಳಿದ್ರು ಕೇಳದೆ ಹಾಲ್ಗೆ ಕರ್ಕೊಂಡು ಬರ್ತಾಳೆ. ಅವರು, ಯಾಕೆ ಅವನಿಗೆ ಬೈತಾ ಇದೀಯಾ? ಯಾಕೆ ಅಂದರೆ, ಇಂಥವ್ರನ್ನ ಕಟ್ಕೊಂಡಿದ್ದೀನಲ್ಲ ಅದಕ್ಕೆ ಬೈತಾ ಇದ್ದೀನಿ. ಇವಾಗ ಏನು ಮಾಡ್ದ ಅವನು? ಎಲ್ಲ ತಪ್ಪು ಮಾಡಿರೋದು ಇವಳು. ತಪ್ಪು ಮಾಡಿದಾಗ ಅಪ್ಪ ಅದವನು ತಿದ್ದಿ ಬುದ್ಧಿ ಹೇಳೋದು ಬಿಟ್ಟು, ಏನೋ ಚಿಕ್ಕವಳು ತಪ್ಪು ಮಾಡಿದ್ದಾಳೆ ಹಾಗೆ ಹೇಗೆ ಅಂತ ಹೇಳಿದ್ರೆ ಸುಮ್ಮನೆ ಆಗ್ತಾರಾ? ಈ ತಪ್ಪು ಮಾಡಿರೋಳು ನಾಳೆ ದೊಡ್ಡ ತಪ್ಪು ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಅಲ್ಲ ಗೀತಾ, ದಿಶಾ ಸ್ಕೂಲ್ಗೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ತಾನೇ ನೀನು ಹೇಳ್ತಾ ಇರೋದು? ಅದ್ರ ಬಗ್ಗೆ ಈಗಾಗಲೇ ವಧು ನಿನ್ನ ಜೊತೆ ಮಾತಾಡಿದ್ದಾಯ್ತಲ್ಲ. ತನ್ನ ಕೆಲ್ಸಕ್ಕೆ ಬಳಸ್ಕೊಳ್ಳಲ್ಲ ಅಂತ ಎಲ್ಲರ ಮುಂದೆ ಹೇಳಾಯ್ತಲ್ಲ, ಅದನ್ನು ಹೇಗೆ ನಂಬ್ದಿ? ಸರಿ, ಇವಾಗ ಏನು ಮಾಡಬೇಕು ಅಂತ ಇದೆಯಾ? ದಿಶಾನ ಯಾವುದಾದ್ರೂ ಹಾಸ್ಟೆಲ್ಗೆ ಬೇಕು ಅಂತ ಇದ್ದೀನಿ. ಗೀತಾ, ಅಷ್ಟು ಚಿಕ್ಕ ಹುಡುಗಿನ ಹಾಸ್ಟೆಲ್ಗೆ ಹಾಕ್ತೀನಿ ಅಂತೀಯಲ್ಲ, ನಿನಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಮನಸ್ಸನ್ನ ಗಟ್ಟಿ ಮಾಡಿಕೊಂಡೆ ನಾನು ಈ ಕೆಲಸ ಮಾಡಬೇಕು ಅಂತ ಇರೋದು. ಮಾಡಿರೋ ಕೆಲಸಕ್ಕೆ ಮನ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗಿದೆ. ತಪ್ಪು ಅವಳು ಏನು ಮಾಡಿದ್ಲು ಅಂತ ಹೀಗೆ ಹೇಳ್ತಾ ಇದೀಯಾ? ಈ ವಧು ಸೆರ್ಗೆ ಹಿಡ್ಕೊಂಡಿದ್ರೆ ಹೇಗೆ ಓದ್ತಾಳೆ ಅವಳು? ಹೇಗೆ ತಗೋತಾಳೆ? ತನ್ನ ಕೆಲಸಕ್ಕೆ ಬಳಸ್ಕೊಳ್ಳಲ್ಲ ಅಂತ ಈಗಾಗಲೇ ವಧು ಹೇಳಾಯ್ತಲ್ಲ ಅಂತ ಶಂಕರ್ ಅವ್ರು ಹೇಳ್ತಾರೆ. ಇರೋಳೊಬ್ಳು ಮಗಳನ್ನ ಮನೆಯಲ್ಲೇ ಖುಷಿಯಾಗಿ ನೋಡ್ಕೊಂಡು ಇರೋದು ಬಿಟ್ಬಿಟ್ಟು ದೂರ ಕಳ್ಸಿದ್ರೆ ಅದು ತಾನೇ ಹೇಗೆ ನೆಮ್ಮದಿಯಾಗಿರುತ್ತೆ? ದೇವಿಕಿ ಅವರು, ನೀನು ಒಂದು ಮಗುಗೆ ಹೀಗೆ ಆಡ್ತಾ ಇದೆಯಲ್ಲ, ನಾನು 3 ಹೆಣ್ಮಕ್ಳನ್ನ ಹೆತ್ತಿದ್ದೀನಿ, ನನಗೆ ಇನ್ನಿಷ್ಟು ಕಷ್ಟ ಆಗಿರಬೇಡ? ನಾನಾಗಲಿ ನನ್ನ ಗಂಡ ಆಗಲಿ ಒಂದು ದಿನಕ್ಕೂ ಅವ್ರನ್ನ ದೂರ ಕಳಿಸ್ಬೇಕು, ಹಾಸ್ಟೆಲ್ಗೆ ಹಾಕಬೇಕು ಅಂತ ಯೋಚನೆ ಮಾಡಿಲ್ಲ. 3 ಮಕ್ಕಳು ನೀವು ಹಾಕಿದ ಗೆರೆ ದಾಟ್ತೆ ನೀವು ಹೇಳ್ದಂಗೆ ಕೇಳ್ಕೊಂಡಿದ್ರು, ಆದರೆ ನನ್ನ ಮಗಳು ಹಾಗಿಲ್ವಲ್ಲ. ಅಮ್ಮನಕಿನ್ನ ಹೆಚ್ಚಿನದಾಗಿ ಈ ವಧು ಬೇಕು. ಹೇಳಿದ್ ಕೇಳದೆ ಬರೀ ವಧು ಹೇಳಿದ್ದೇ ಕೇಳ್ತಾಳೆ. ಶಂಕರ್ ಅವರು, ಲೋ ಅನಂತು, ನೀನಾದರೂ ನಿನ್ನ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳೋ.
ನನಗಿಷ್ಟ ಇಲ್ಲಣ್ಣ, ಆದರೂ ನಾನು ಹೇಳಿದ ಮಾತು ಇವಳೇಲಿ ಕೇಳ್ತಾಳೆ. ತಗೊಂಡಿರೋ ನಿರ್ಧಾರದಿಂದ ನಾಳೆ ನಿನ್ನ ಮಗಳ ಭವಿಷ್ಯಕ್ಕೆ ಏನಾದರೂ ತೊಂದರೆ ಆದರೆ ಏನು ಮಾಡ್ತೀಯಾ? ನಾನು ಹೆತ್ತಿರೋ ಮಗಳ ಭವಿಷ್ಯನ ನಾನು ಯಾಕೆ ಹಾಳು ಮಾಡಲಿ ಬಾವ? ಹವಸನ್ನು ಮಾಡದೆ ತನ್ನ ಪಾಡಿಗೆ ತಾನಿದ್ರೆ ಅವಳು ಚೆನ್ನಾಗೂ ಓದ್ತಾಳೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊತಾಳೆ. ಶಂಕರ್ ಅವರು ಶಬಾಷ್ ಗೀತಾ, ಎಂಥ ಮಾತು ಹೇಳಿದೆ. ಅದಕ್ಕೆ ಕುಟುಂಬಗಳು ಸಂಬಂಧಗಳು ಈಗಿನ ಕಾಲದಲ್ಲಿ ಉಳಿತಾ ಇಲ್ಲ ಅನ್ನೋದನ್ನ ಹೇಳೋದು. ನಿನ್ನನ್ನು ನೋಡೇ ಕಲಿಬೇಕು. ಇದ್ರೇನೆ ಸರಿ, ಊರು ಉಸಾಬ್ರಿ ಮಾಡಿಕೊಂಡು ಬೇರೆಯವ್ರ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡು ಹಾಗೆ ಕಾಲ ಕಳೀತಾಳೆ. ವಧು, ಪ್ಲೀಸ್ ಚಿಕ್ಕಮ್ಮ, ದಿಶಾ ಇನ್ನೂ ಪುಟ್ಟ ಹುಡುಗಿ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ. ನಮ್ಮ ಜೊತೆಗೆ ಇದ್ದು ಓದಲಿ. ಇದು ದೊಡ್ಡೋಳಾದ್ಮೇಲೆ ಹೈಯರ್ ಸ್ಟಡೀಸ್ಗೆ ಎಲ್ಲಿಗೆ ಬೇಕಾದರೂ ಹಾಕೋಣ. ಇಲ್ಲೇ ಇದ್ರೆ ಚೆನ್ನಾಗಿ ಓದ್ತಾಳೆ ಅನ್ನೋ ಗ್ಯಾರಂಟಿ ಅಂತೂ ನನಗಿಲ್ಲ. ಇಲ್ಲೇ ಇದ್ರೆ ಬೇರೆಯವ್ರ ಸಹವಾಸ ಎಲ್ಲ ಕಳೀತಾಳೆ. ಹಾಗಿದ್ರೆ ಅಕ್ಕ ದಿಶಾಗೇನು ಓದ್ಸೇ ಇಲ್ವಾ? ಒಳ್ಳೇದೇನು ಕಲಿಸೇ ಇಲ್ವಾ ಚಿಕ್ಕಮ್ಮ? ಇದು ಮಾಡಿರೋದಕ್ಕಿನ್ನ ಇವಳನ್ನ ಚೆನ್ನಾಗಿ ಬಳಸ್ಕೊತಾ ಇದ್ದಾಳೆ. ಈ ಕಾರಣಕ್ಕೆ ಇವಳು ವಧು ಹೇಳ್ದಂಗೆಲ್ಲ ಕೇಳ್ತಾ ಇರೋದು. ಸ್ಕೂಲಿಂದ ಕಂಪ್ಲೇಂಟ್ ಬಂದು ನಿಮ್ಮ ಮಗಳು ಹೀಗೆಲ್ಲ ಮಾಡಿದ್ಲು ಅಂತ ಹೇಳಿದ್ರು ಥರ ಮುಂದೆ ಇನ್ನೇನೇನೋ ಹೇಳ್ಬೋದಲ್ವಾ? ನೀವು ಹೇಳೋ ಸಮಾಧಾನದ ಮಾತು ಕೇಳಿಕೊಂಡು ಸುಮ್ಮನೆ ಆಗ್ಲಾ? ಮಾಡ್ತಾ ಇರೋ ಸಮಸ್ಯೆಯಿಂದ ದೊಡ್ಡವರಾಗಿ ನಾವು ತಡ್ಕೋಬೋದು, ಆದರೆ ನನ್ನ ಮಗಳು ತಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಮತ್ತು ಇವಳು ಮಾಡಿರೋ ಗನಂದಾರಿ ಕೆಲಸದಿಂದ ನಾವೆಲ್ಲರೂ ಬೀದಿ ಪಾಲಾಗ್ತಿದ್ವಿ. ಅದಕ್ಕೇನು ಕಾರಣ? ನಿಮ್ಮ ಮಗಳು ಅವಳು ಮಾಡ್ತಾ ಇರೋ ಕೆಲಸ. ಯಶೋಮತಿ ಅವರು ಶಾಕ್ ಆಗಿ, ಸಾರ್ಥಕ್ ಏನು ಹೇಳ್ತಾ ಇದೆಯಾ? ಅದು ಅಮ್ಮ, ಪ್ರಿಯಾಂಕಾ ತುಟಿ ಕೆಳಗಡೆ ಅನ್ನ ಮೆತ್ಕೊಂಡಿದ್ದೆ, ಅದನ್ನು ಹೇಳಿದೆ ಅಷ್ಟೆ. ತೆಗಿ ಅಂತ ಪ್ರಿಯಾಂಕಾ ಹೆಸರು ತಗೊಂಡೆ ಅಮ್ಮ. ನೀನು ಹೇಳಿದ ಕೇಳಿ ನನ್ನ ಪ್ರಾಣನೇ ಹೋದಂಗಾಗಿತ್ತು. ವಧು ಮನೆಗೆ ಹೋಗಿ ಅವ್ರು ಗಲಾಟೆ ಮಾಡೋಕೆ ಬಂದವ್ರಿಗೆ ಸರಿಯಾಗಿ ಪಾಠ ಕಲಿಸಿ ಬಂದಿದೆಯಲ್ಲ, ಅಷ್ಟು ಸಾಕು ಬಿಡು. ಅವ್ರಿಗೆ ಕೆಟ್ಟದ್ದು ಮಾಡೋ ಮನಸ್ಥಿತಿ ಇದ್ದರೆ ಆ ಒಳ್ಳೆಯವ್ರನ್ನ ಕಾಪಾಡೋ ಅಂಥ ಮನಸ್ಥಿತಿ ಇರೋರು ಇರ್ತಾರಮ್ಮ. ನಿಜ, ಬಂಗಾರದಂಥ ಹುಡುಗಿ ವಧು. ಎಷ್ಟು ಮೃದು ಸ್ವಭಾವ ಅವಳ್ದು, ಎಷ್ಟು ನಿಷ್ಕಲ್ಮಶವಾದ ಮನಸ್ಸು ಅವಳ್ದು. ತಕ್ಷಣ ಇಷ್ಟ ಆಗ್ಬಿಡ್ತಾಳೆ. ಯಾರಿಗೂ ಕೆಟ್ಟದ್ದನ್ನು ಬಯಸದೆ ಸದಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋ ಈ ವಧು ಅಂಥ ಹುಡುಗಿಗೆ ಮಾಡೋಕ್ಕೆ ಆ ದೇವರು ಒಂದಲ್ಲ ಒಂದು ರೂಪದಲ್ಲಿ ಬರ್ತಾನೆ ಅನ್ನೋದು ನಿಜ. ಪ್ರಿಯಾಂಕಾ, ಹಾಂ ಅತ್ತೆ, ನಿಮಗೆ ವಧು ಮೇಲಿರೋ ಪ್ರೀತಿ ಕಾಳಜಿ ನನಗೆ ಅರ್ಥ ಆಗುತ್ತೆ. ತುಂಬ ಒಳ್ಳೆ ಹುಡುಗಿ. ಇನ್ಫ್ಯಾಕ್ಟ್ ನನಗಿನ್ನ ವಧು ಬಗ್ಗೆ ಸಾರ್ಥಕಿಗೆ ಚೆನ್ನಾಗಿ ಗೊತ್ತು. ಸಾರ್ಥಕ್ ಅತ್ತೆ, ನನಗೊಂದು ಪ್ರಶ್ನೆ ಇದೆ. ದೇವರು ಅಂತ ಯಾರೋ ಒಬ್ಬರು ಬಂದು ಕಾಪಾಡ್ತಾರೆ ಅಂತ ಕಾಯ್ಕೊಂಡು ಕೂರೋದು ತಪ್ಪಲ್ವಾ? ಯಾವುದಕ್ಕೂ ವಧುಗೆ ತುಂಬ ಎಚ್ಚರಿಕೆಯಿಂದ ಇರೋಕ್ಕೆ ಹೇಳು ಸಾರ್ಥಕ್. ಆಡಿ ಬಂದಿರೋ ಹುಲಿ ಖಾಲಿ ಕೈಲಿ ಮತ್ತೆ ಹೋಗಿದೆ. ಅಟ್ಯಾಕ್ ಮಾಡಿರೋ ರೌಡಿಗಳು ಮತ್ತೊಂದು ರೂಪದಲ್ಲಿ ತೊಂದರೆ ಕೊಡಲ್ಲ ಅನ್ನೋದು ಏನು ಗ್ಯಾರಂಟಿ? ಅವಳು ಬಚಾವ್ ಆಗ್ತಾಳೆ ಅನ್ನೋದು ಅದು ಭ್ರಮೆ ಸಾರ್ಥಕ್. ಹೌದಲ್ಲಿ ಏನಾಗುತ್ತೋ ಗೊತ್ತಿರಲ್ಲ ಅಲ್ವಾ? ಹೌದು ಸಾರ್ಥಕ್, ಪ್ರಿಯಾಂಕಾ ಹೇಳ್ತಿರೋದು ಸರಿಯಾಗೇ ಇದೆ. ಇನ್ಮೇಲೆ ವಧು ಮನೆಯವರು ತುಂಬ ಕೇರ್ಫುಲ್ ಆಗಿರಬೇಕು. ಹಾಂ, ನಾನಿರೋವರೆಗೂ ವಧುಗಾಗಲಿ ವಧು ಮನೆಯವ್ರಿಗಾಗಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ವರಿ, ವಧು ಜೊತೆ ನೀನು ಯಾವಾಗಲೂ ವಧುವ್ರ ಮನೆಯವ್ರ ಜೊತೆ ನೀನು ಯಾವಾಗಲೂ ಇರೋಕ್ಕಾಗಲ್ಲ ಅಲ್ವಾ ಸಾರ್ಥಕ್? ಮುಂದೆ ಆಗೋದನ್ನ ಇವಾಗಲೇ ಯಾಕೆ ತಲೆ ಕೆಡಿಸ್ಕೋಬೇಕು? ಬಂದಾಗ ಯಾರು ಇರ್ತಾರೋ ಯಾರು ಇರಲ್ವೋ ಆ ಟೈಮ್ ಬಂದಾಗ ನೋಡಿದ್ರಾಯ್ತು. ಮತ್ತೆ ಹೇಳ್ದಂಗೆ ವಧುಗೆ ಎಚ್ಚರಿಕೆಯಿಂದ ಇರೋಕ್ಕೆ ಹೇಳು. ಸಲ ಅಟ್ಯಾಕ್ ಮಾಡಿರೋ ರೌಡಿಗಳು ಮತ್ತೆ ಬರಲ್ಲ ಅನ್ನೋದು ಏನು ಗ್ಯಾರಂಟಿ ಸಾರ್ಥಕ್? ಯಶೋಮತಿ ಅವರು, ಅಲ್ಲ ಪ್ರಿಯಾಂಕಾ, ಅವ್ರ ಮೇಲೆ ಅಟ್ಯಾಕ್ ಮಾಡಿರೋದು ರೌಡಿಗಳೇ ಅಂತ ಹೇಗೆ ಹೇಳ್ತೀಯಾ? ಅದು ಹಾಗಲ್ಲ ಅತ್ತೆ, ನೀವೇ ಮುಂಚೆ ಹೇಳಿದ್ರಲ್ಲ, ಅದಾದಮೇಲೆ ಸಾರ್ಥಕ್ ಹೇಳಿದ್ರಲ್ಲ, ಅದಕ್ಕೆ ಹೇಳಿದೆ. ಗೆಸ್ ಮಾಡಿದೆ ಅಷ್ಟೇ. ಅದು ಮನೆಗೆ ರೌಡಿಗಳು ಬಂದಿದ್ರ ಸಾರ್ಥಕ್? ಅಮ್ಮ, ಅವರು ರೌಡಿಗಳು ಅಂದಮೇಲೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸ್ಬೇಕಿತ್ತು. ಅವ್ರಿಗೆ ಯಾಕೆ ನೀನು ಬುದ್ಧಿ ಹೇಳೋಕ್ಕೆ ಹೋದೆ? ಅವ್ರು ನಿನಗೇನಾದರೂ ತೊಂದರೆ ಮಾಡಿದರೆ? ಅವ್ರು ನನಗೇನು ಮಾಡೋಕ್ಕಾಗಲ್ಲಮ್ಮ, ಡೋಂಟ್ ವರಿ. ಅಪ್ಪ, ಬೇಗ ಹೋಗಿ ಫ್ರೆಶ್ನಪ್ ಆಗಿ ಬಾ, ಊಟ ಮಾಡುವೆ. ಸರಿ ಅಮ್ಮ. ಇಲ್ಲಿ ವಧು ಮೇಲೆ ನೋಡು, ಅವಳಿಗೆ ಒಂದು ಮಾತಾದರೂ ಬಂತಾ ನಾನು ಕೆಲಸಕ್ಕೆ ಹೋಗಲ್ಲ ಇನ್ಮೇಲೆ ಅಂತ? ಮನೆಯಲ್ಲಿ ಇಷ್ಟೆಲ್ಲ ರಾದ್ದಂತ ಆದ್ರೂ ಅಪ್ಪ ಅಮ್ಮ ಅನ್ನಿಸ್ಕೊಂಡವರು ಮನೆಯಲ್ಲಿ ಒಂದು ಮಾತು ಹೇಳ್ತಾ ಇದ್ದೀರಾ ನೋಡಿ ಮಗಳಿಗೆ, ಸರಿನಾ? ಮನೆ ಖಾಲಿ ಮಾಡಿ ಅಂತ ಬಂದವರು ನಾಳೆ ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಗ್ಯಾರಂಟಿ ಮೇಲೆ ನನ್ನ ಮಗಳನ್ನ ಇಲ್ಲಿ ಇರಿಸ್ಕೊಳ್ಳಿ. ಶಂಕರ್ ಅವರು, ಕೆಟ್ಟಗಳಿಗೆ ಏನೋ ಒಂದು ಆಯಿತು, ಕೆಲಸದಿಂದನೇ ಈ ಥರ ಎಲ್ಲ ಆಯಿತು ಅಂದರೆ ವಧು ಕಡೆಯವರೇ ಇದನ್ನೆಲ್ಲ ಬಂದು ಬಗೆಹರಿಸ್ಲಿಲ್ವಾ? ಹೀರೋ ಥರ ಬಂದು ಬಚಾವ್ ಮಾಡಿದ್ರು ಒಪ್ಕೋತೀನಿ, ಆದರೆ ಎಲ್ಲ ಟೈಮಲ್ಲೂ ಅವರೇ ಬಂದು ಕಾಪಾಡಲ್ಲ ಬಾವ. ಸಮಸ್ಯೆನ ಬಗೆಹರಿಸೋದು ಮುಖ್ಯ ಅಲ್ಲ, ಆಗದೆ ಇರೋ ಥರ ನೋಡ್ಕೊಳ್ಳೋದು ಮುಖ್ಯ. ಮೊದಲು ನಿಮ್ಮ ಮಗಳಿಗೆ ಹೇಳಿ. ದೇವಕಿ ಅವರು, ವಧು ಮಾಡ್ತಾ ಇರೋ ಕೆಲಸನೇ ಅಂಥದ್ದು, ಅದಕ್ಕೆ ನಾವು ಧೈರ್ಯ ಹೇಳಬೇಕು ಹೊರತು ಕುಗ್ಗಿಸ್ಬಾರ್ದು. ದುಡಿಯೋ ಸಂಪಾದನೆ ಬೇಕು ಅನ್ನೋರು ಅವಳು ಕೆಲಸನೂ ಒಪ್ಕೊಬೇಕು. ಮಾಡೋ ಸಂಪಾದನೆಯಿಂದ ನೀವು ಚೆನ್ನಾಗಿರ್ಬೋದೇನೋ, ಆದರೆ ಅದ್ರ ಸಂಪಾದನೆ ನನಗೆ ಅವಶ್ಯಕತೆ ಇಲ್ಲ. ಗಂಡನೂ ದುಡಿತಾ ಇದ್ದಾರೆ, ನಾನು ಈ ಮನೆಗೆ ಬಂದಾಗಿಂದನೂ ಚಾಕ್ರಿ ಮಾಡ್ತಾನೇ ಇದ್ದೀನಿ.
ದಿನ ಸ್ವಾಭಿಮಾನದಿಂದ ಇದ್ದಿದ್ದಕ್ಕೆ ಸರಿಯಾದ ಮರ್ಯಾದೆ ಸಿಕ್ತು ನಮಗೆ. ತೆಗಿಯುವಂಥ ಕೆಲಸ ನನ್ನ ಮಗಳು ಮಾಡಿದಾಳೆ ಅಂತೀಯಾ? ಏನು ದಿಶಾನ ಹಾಸ್ಟೆಲ್ಗೆ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀಯಾ? ಎಷ್ಟೇ ಏನೇ ಹೇಳಿದ್ರು ಅದಕ್ಕೆ ಬೆಲೆ ಇಲ್ಲ ಅಲ್ವಾ? ಬೆಲೆ ಕೊಟ್ಕೊಂಡೇ ಇಷ್ಟು ದಿನ ಇದ್ದಿದ್ದು. ಇನ್ಮೇಲೆ ನೀವು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ಕೊಂಡಿರೋಕ್ಕಾಗೋದಿಲ್ಲ. ಒಂದು ದಿಶಾನ ಹಾಸ್ಟೆಲ್ಗೆ ಹಾಕ್ತೀನಿ, ಇಲ್ಲ ನಮ್ಮ ಪಾಲ್ಗೆ ಏನು ಬರಬೇಕು ಅದನ್ನು ನಮಗೆ ಕೊಟ್ಬಿಡಿ. ಇಂದೀಗಲೇ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಪ್ರಿಯಾಂಕಾ ರೂಮ್ನಲ್ಲಿ ಓಡಾಡಿಕೊಂಡು ಈ ಅಮ್ಮ ಮಗ ಅದು ನಾವು ಹೊಗಳಿದ್ದು ಅಂಥದ್ದೇನು ಮೋಡಿ ಮಾಡಿದಾಳೆ ಅವಳು. ಸಾರ್ಥಕ್ ನನ್ನ ವಿರುದ್ಧನೇ ಗೆದ್ದು ನನಗೆ ಅಹಂಕಾರದಿಂದ ಮಾತಾಡ್ತಾನೆ. ಆದರೆ ಸಾರ್ಥಕ್ ವಧುಗೆ ಇಷ್ಟು ಬೇಗನೆ ನಾನು ಒಂದು ಏಟು ಕೊಡ್ತೀನಿ. ಎಂಥ ಏಟು ಅಂದರೆ ಆಗಬಾರ್ದು. ಆದರೆ ವಧು ಮತ್ತು ಯಶೋಮತಿ ಮಧ್ಯೆ ಏನು ನಡೀತಾ ಇದೆ, ಹೇಗೆ ತಿಳ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅಷ್ಟರೊಳಗಡೆ ಅವಳ ಫ್ರೆಂಡ್ನ ಬಂದು ಹಲೋ ಅಂತ ಹೇಳ್ತಾಳೆ. ಮನೆಗೆ ಕಳಿಸಿದ್ರಲ್ಲ ಆ ರೌಡಿಗಳನ್ನ ಸಾರ್ಥಕಣ್ಣ ಚೆನ್ನಾಗಿ ಒದ್ದು ಓಡಿಸಿದ್ರು ಅಂತ ಹಾಟ್ ನ್ಯೂಸ್ ಗೊತ್ತಾಯಿತು. ಚೆಸ್ ಆಡುವಾಗ ನಿಮ್ಮ ಮುಖದಲ್ಲಿ ಇದ್ದಿದ್ದ ಖುಷಿ ನಗೆ ಎಲ್ಲ ಟುಸ್ಸಾಯಿತು ಅಲ್ವಾ? ವಿಷಯ ನಿನಗೆ ಹೇಗೆ ಗೊತ್ತಾಯಿತು? ಊಟ ಮಾಡ್ತಿರುವಾಗ ತ್ರಿಮೂರ್ತಿಗಳು ಮಾತಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ. ಸೊ ಗಂಡನ ವಿರುದ್ಧ ಹೆಂಡತಿ ಸೋತಂಗಾಯಿತು. ನೆಕ್ಸ್ಟ್ ಹಾಗಾದರೆ ಇದು ಭಯಾನಕವಾಗಿರುತ್ತೆ. ನೀವು ರಿವೆಂಜ್ ತಗೋತೀರಾ ಅಥವಾ ಸುಮ್ಮನೆ ಆಗ್ತೀರಾ? ಈ ಪ್ರಿಯಾಂಕಾ ಸೋಲೋ ಮಾತೇ ಇಲ್ಲ. ಹಾಗಾದರೆ ಏನು ಮಾಡ್ತೀರಾ? ನೆಕ್ಸ್ಟು ಯಶೋಮತಿ ಮತ್ತು ವಧು ಬಗ್ಗೆ ತಿಳ್ಕೊಬೇಕು. ಅರ್ಥ ಆಗಲಿಲ್ಲ. ನಿನಗೆ ಅರ್ಥ ಮಾಡಿಸೋ ಅವಶ್ಯಕತೆ ನನಗಿಲ್ಲ. ವಿಷಯ ಅಂತ ಹೇಳಿದ್ರೆ ನಾನು ನನ್ನ ಕೈಲಾಗಿದ್ದು ಹೆಲ್ಪ್ ಮಾಡ್ತೀನಪ್ಪ. ನನಗೂ ಪಾಕೆಟ್ ಖಾಲಿಯಾಗಿದೆ. ಅದಕ್ಕೆ ನಿನ್ನ ಅವಶ್ಯಕತೆ ಇಲ್ಲ, ನಿನ್ನ ಹತ್ರ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಸರಿ, ಟೈಮ್ ಬಂದಾಗ ನನ್ನನ್ನೇ ಹುಡ್ಕೊಂಡು ಬರ್ತೀರಾ. ಸರಿ, ನೀನು ಹೋಗ್ಬೋದು. ಸರಿ, ನಾನು ಹೊರಡ್ತೀನಿ. ತರಂಗ ಅಲ್ಲಿಂದ ಹೊರಡ್ತಾಳೆ. ಅದಾದಮೇಲೆ ಪ್ರಿಯಾಂಕಾ, ಏಕೆ ನಾನು ವಧು ಮೇಲೆ ಯಾವ ರಿವೆಂಜ್ ತೊಗೊಳ್ಳಲ್ಲ. ಯಶೋಮತಿ ಮತ್ತು ವಧು ಮಧ್ಯೆ ಏನು ನಡೀತಾ ಇದೆ ಅಂತ ನಾನು ತಿಳ್ಕೊಬೇಕು. ಅವ್ರಿಗೆ ಅದನ್ನು ಹತ್ತಿರವಾಗೇ ತಿಳ್ಕೊಬೇಕು. ಗೊತ್ತಾದರೆ ಮುಂದೆ ನಾನು ಏನು ಮಾಡಬೇಕು ಅಂತ ಕ್ಲಾರಿಟಿ ಸಿಗುತ್ತೆ. ಬಟ್ ಅಂಥವ್ರು ಯಾರಿದ್ದಾರೆ ಅಂತ ಪ್ರಿಯಾಂಕಾ ಅವರು ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆದಿ ಸಾರ್ಥಕ್ ಹತ್ರ ವಧು ಅವ್ರ ಹತ್ರ ಸುಜಿತ್ ಸರಿ ಇಲ್ಲ ಅಂತ ನೀನು ಡೈರೆಕ್ಟಾಗಿ ಹೇಳಿದ್ರು ಅವ್ರು ನಂಬಕ್ಕೆ ರೆಡಿ ಇಲ್ಲ ಅಂದರೆ ವಾಟ್ ಯು ಮೀನ್? ನನಗೂ ಗೊತ್ತಿಲ್ಲ. ಸುಜಿತ್ನ ಮೀಟ್ ಮಾಡಿದ್ಮೇಲೆ ಅದನ್ನು ಹೋಗಿ ವಧುಗೆ ಹೇಳೋಣ ಅಂದರೆ ಅದನ್ನು ಅವ್ರು ಕೇಳೋಕೆ ರೆಡಿನೇ ಇಲ್ಲ. ಏನೋ ಇದರಲ್ಲಿ ಸುಜಿತ್ ಕೈವಾಡ ಇರ್ಬೋದಾ ಅಂತ. ಅಂದರೆ ವಧು ಅವ್ರ ಹತ್ರ ಸುಜಿತ್ತು ನಾನು ಒಳ್ಳೆಯವನು ಅಂತ ಪೋಟ್ರೆ ಮಾಡ್ಕೊಂಡಿರ್ಬೋದಾ? ಅವನ ಬಗ್ಗೆ ಯಾರೇ ಏನೇ ಬಂದು ಹೇಳಿದ್ರು ನಂಬೇಡ ಅಂತ ಹೇಳಿರ್ಬೋದು. ಹೊಟ್ಟೆವರ ಆದರೆ ಹಾಳಾಗ್ತಿರೋದು ವಧು ಅವ್ರ ಲೈಫ್ ಅಲ್ವಾ? ಗೊತ್ತಿದ್ದು ಏನು ಮಾಡೋಕ್ಕಾಗದೇ ಇರೋ ಸಿಚುವೇಶನಲ್ಲಿ ಇದ್ದೀನಿ. ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡು, ಸುಜಿತ್ ಮತ್ತು ವಧು ಅವ್ರ ಮದುವೆಗೆ ಇನ್ನೂ ಸಾಕಷ್ಟು ಟೈಮ್ ಇದೆ. ಅಷ್ಟರೊಳಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಅವ್ರಿಗೆ ತಿಳಿಸೋಣ. ಮೊದಲೇ ನಿನ್ನ ಟೈಮೇ ಸರಿ ಇಲ್ಲ. ಇಲ್ಲಿ ಇರೋ ಪರಿಸ್ಥಿತಿನಲ್ಲಿ ಸಲಹೆಗಳನ್ನ ಕೊಟ್ಟು ನೀನು ಇರೋ ಸಮಸ್ಯೆಯಿಂದ ಹೊರಗಡೆ ತರೋದಕ್ಕೆ ವಧು ಅವ್ರಿಗೆ ಮಾತ್ರ ಸಾಧ್ಯ. ಹೇಳ್ತಾ ಇದ್ದೀನಿ, ವಧು ಅವ್ರ ಸಮಸ್ಯೆ ಜೊತೆಗೆ ನಿನ್ನ ಸಮಸ್ಯೆ ಕೂಡ ಕರೆಕ್ಟಾಗಿ ಹ್ಯಾಂಡ್ಲು ಮಾಡು. ಇಲ್ಲ ಆದಿ, ನನ್ನ ಸ್ವಾರ್ಥಕ್ಕೆ ವಧು ಅವ್ರನ್ನ ಯೂಸ್ ಮಾಡ್ಕೋಬಾರ್ದು. ಪ್ರಿಯಾಂಕಾ ಏನು ಮಾಡ್ತಾಳೋ ಅದು ನನ್ನ ಹಣೆ ಬರ. ಅದಕ್ಕೋಸ್ಕರ ವಧು ಅವ್ರ ಲೈಫ್ ಹಾಳಾಗಬಾರ್ದು. ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಈ ಕೇಸಿಂದ ಅವ್ರ ಲೈಫ್ ಹಾಳಾಗಬಾರ್ದು. ಹಾಗಾದರೆ ನೀನು ಏನು ಮಾಡ್ತೀಯ ಈಗ? ಅಲ್ಲಿಗೆ ಸಾರ್ಥಕ್ ಯೋಚನೆ ಮಾಡ್ತಾ ನಿಲ್ತಾರೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.